ಅದೆಲ್ಲದು ಪ್ರೊಸೀಜರಲ್ಲೂ ಫೈನಲ್ ರಿಪೋರ್ಟ್ ಅನ್ನ SIT ಅವರು ಕೊಡಬೇಕು, ಸರ್ಕಾರಕ್ಕೆ, ಕೋರ್ಟಿಗೂ ಕೊಡಬೇಕು. ಅದನ್ನೇ ನಾನು ಹೇಳಿದ್ದೀನಿ. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ, ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿ ಅದ್ರ ಬಗ್ಗೆ ಅದನ್ನ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ನಿಮಗೆ ಅವ್ರು ಕೊಟ್ಟಿದ್ದಾರೆ, ನಾನು ಆಗ್ಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನ ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನ ಬಹಿರಂಗಪಡಿಸ್ತಕ್ಕಂಥ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅದು ಫೈನಲ್ ರಿಪೋರ್ಟ್ ಯಾರು ಅದೆಲ್ಲದು ಪ್ರೊಸೀಜರಲ್ಲೂ ಫೈನಲ್ ರಿಪೋರ್ಟ್ ಅನ್ನ SIT ಅವರು ಕೊಡಬೇಕು, ಸರ್ಕಾರಕ್ಕೆ, ಕೋರ್ಟಿಗೂ ಕೊಡಬೇಕು. ಅದನ್ನೇ ನಾನು ಹೇಳಿದ್ದೀನಿ. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದು. ಸರ್, ಈಗ ಬೆಳ್ತಂಗಡಿ ಒಬ್ಬ ಬಾಲಕನ ಮರ್ಡರ್ಗೆ 1 ತಿಂಗಳಾಯ್ತು. ಮೊನ್ನೆ ಹರೀಶ್ ಪೂಂಜಾ ಕೂಡ ಭೇಟಿಯಾಗಿದ್ದಾರೆ. ಆದ್ರೆ ಏನ್ ಪ್ರೊಸೆಸ್ ಜನರಿಗೆ ಏನ್ ಗೊತ್ತಾಗ್ತಾ ಇಲ್ಲ, ತನಿಖೆಯಲ್ಲಿದೆ. ಅವರು ಕೆಲವು ವಿಷಯಗಳನ್ನ ಬಹಿರಂಗಪಡಿಸ, ಪೊಲೀಸ್ನವ್ರು ಗೊತ್ತಲ್ಲ ನಿಮಗೆ, ಕೆಲವು ಮಾಹಿತಿಗಳನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಆ ಮಾಡಿದವರು, ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ತರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನ ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳಕ್ ಆಗೋದಿಲ್ಲ. ಇಷ್ಟೇ ಅಲ್ಲಿ ಸಂಬಂಧಪಟ್ಟಾಗಿ